ಇಂದು ಬೆಂಗಳೂರಿನ ಸಂಜಯ್ ನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಅದರಲ್ಲಿ ಏನು ಮುಂಬದಿ ಸವಾರನ ಕೈ ಕಟ್ಟಾಗಿದೆ. ಈ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ಬೋದು, ಏನು BML ಸರ್ಕಲ್ ಇಂದ ಬಂದಿರತಕ್ಕಂತಹ ಏನು BMW ಬೈಕಲ್ಲಿ ಇಬ್ಬರು ಸವಾರರಿದ್ದರು. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಚಾಲನೆಯನ್ನ ಮಾಡ್ತಾ ಇದ್ದ ಯುವಕನ ಹೆಸರು ಆಸ್ಟಿನ್, ಅದೇ ರೀತಿ ಹಿಂಬದಿ ಕೂತಿದ್ದ ಸವಾರನ ಹೆಸರು ಚರಣ್. ಆ ಬೈಕು ಈ ರಸ್ತೆಯಲ್ಲಿ ಬಂದು ನೋಡಿ, ಈ ಒಂದು ಏನು ಡಿವೈಡರ್ ಅಲ್ಲಿ ಹಾಕಿರುವ ಕಬ್ಬಿಣದ ಸರಳುಗಳಿಗೆ ಮೊದಲು ತಾಕಿದೆ. ಅದೇ ರೀತಿ ಸ್ಕ್ರಾಚಸ್ ಅನ್ನು ನೀವು ನೋಡ್ತಾ ಹೋಗ್ಬೋದು. ತದನಂತರದಲ್ಲಿ ಆ ಒಂದು ಬೈಕ್ ನಿಯಂತ್ರಣ ಸಿಗದೆ ಪಲ್ಟಿ ಆಗಿದೆ. ನಂತರದಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಬೋದು, ಮೆಟಲ್ನ ಸರಳಿನ ಮೇಲೆ ಒಂದು ಮಾಂಸದ ತುಂಡು ಕೂಡ ಸಿಕ್ಕಿ ಹಾಕೊಂಡಿದೆ. ಅಂದರೆ ಏನು ಅಪಘಾತದ ಭೀಕರತೆ ಇಲ್ಲೂ ಕೂಡ ಏನು ಬ್ಲಡ್ನ ಡ್ರಾಪ್ಸ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು ಈ ರಸ್ತೆ ಮೇಲೆ ಚೆಲ್ಲಿದೆ. ಹಾಗೆ ಮುಂದೆ ಹೋಗ್ತಾ ಹೋದರೆ ನೋಡಿ, ಶೂಸು ಸಹ ಅಲ್ಲಿ ಹೋಗಿ ಬಿದ್ದಿದೆ. ಅಂದರೆ ಈ ಒಂದು ಅಪಘಾತ ಏನಾಗಿದೆ, ಇದು BMW ಬೈಕ್ ಮೇಲೆ ಕೂತಿದ್ರು ಆಸ್ಟಿನ್ ಹಾಗೂ ಚರಣ್. ಏನು ಸುಮಾರು 60ರಿಂದ 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಾ ಇದ್ರು. ನಂತರದಲ್ಲಿ ಅವರಿಗೆ ನಿಯಂತ್ರಣ ಸಿಗದೆ ಬೈಕ್ ಡಿವೈಡರ್ಗೆ ತಾಕಿದೆ. ನಂತರದಲ್ಲಿ ಅವರಿಬ್ಬರು ಸಹ ಪಲ್ಟಿಯಾಗಿ ಒಳಗಡೆ ಹೋಗಿದ್ದಾರೆ. ನೋಡಿ, ಇಲ್ಲಿ ಶರ್ಟ್ ಏನು ತುಂಡು ಕೂಡ ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿ ಶೂಸ್ ಅಲ್ಲಿ ಬಿದ್ದಿದೆ. ನಂತರದಲ್ಲಿ ಏನು ಮುಂಬದಿ ಸವಾರ ಅಥವಾ ಬೈಕ್ ಚಾಲಕನಾಗಿದ್ದ ಆಸ್ಟಿನ್ ಅವರು ಈ ಡಿವೈಡರ್ನ ಒಳಗೆ ಬಂದು ಬಿದ್ದಿದ್ದಾರೆ. ನಂತರದಲ್ಲಿ ಅವರ ಕೈ ತುಂಡಾಗಿ ರಸ್ತೆಯ ಎಡಭಾಗದಲ್ಲಿ ಬಿದ್ದಿದೆ, ಡಿವೈಡರ್ನ ಪಕ್ಕದಲ್ಲಿ ಬಿದ್ದಿದೆ. ಅಂದರೆ ನಂತರದಲ್ಲಿ ಏನು ಇಲ್ಲಿದ್ದ ಸ್ಥಳೀಯರು ಅವರನ್ನು ಕೂಡಲೇ ಬ್ಯಾಸ್ಟಿನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದೇ ರೀತಿ ಹಿಂಬದಿಯ ಸವಾರ ಏನಿದ್ರು ಅವರನ್ನು ರಾಮಯ್ಯ ಹಾಸ್ಪಿಟಲ್ಗೆ ಆಂಬುಲೆನ್ಸ್ನ ಮುಖಾಂತರ ರವಾನೆ ಮಾಡಿದ್ರು. ಈ ಒಂದು ಸ್ಥಳದಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇದೇ ಸ್ಥಳದಲ್ಲಿ ಏನು ಆ ಹಿಂಬದಿ ಸವಾರ ಆಗಿದ್ದ ಚರಣ್ ಅವರು ಕೂತಿದ್ರು. ಅವರಿಗೆ ಮಂಡಿ ಮತ್ತು ಸೊಂಟದ ಮೂಳೆ ಮುರಿದಿದೆ ಎನ್ನುವ ಮಾಹಿತಿ ಕೂಡ ಬಂದಿದೆ. ನಂತರದಲ್ಲಿ ಇನ್ನು ಮುಂಬದಿಯ ಸವಾರನ ಸ್ಥಿತಿಯನ್ನು ನಾವು ನೋಡ್ತಾ ಹೋದರೆ ಅವರ ಏನು ಬಲಗೈ ತುಂಡಾಗಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿತ್ತು. ನಿಜವಾಗಿಯೂ ಅದೊಂದು ಹೃದಯ ವಿದ್ರಾವಕ ಘಟನೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಆ ವ್ಯಕ್ತಿಯನ್ನ ಏನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಸದ್ಯದಲ್ಲಿ ಅವರ ತಾಯಿಯೂ ಕೂಡ ಏನು ಚಿಕಿತ್ಸೆ ಕೊಡುತ್ತಿರುವ ಹಾಸ್ಪಿಟಲ್ನಲ್ಲಿ ಅವರಿದ್ದಾರೆ. ಈ ಒಂದು ಘಟನೆ ನಡೆದ ನಂತರದಲ್ಲಿ ಸಂಚಾರಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಸ್ಥಳೀಯರು ಬಂದು ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಸದ್ಯ ಅವರು ಏನು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಬೈಕನ್ನು ಸಹ ಪೊಲೀಸರು ಜಪ್ತಿ ಮಾಡಿ ಸ್ಟೇಷನ್ ಹತ್ರ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಹೀಗೆ ಈ ಒಂದು ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತದಲ್ಲಿ ಏನು ಬೈಕ್ನ ಮುಂಬದಿ ಸವಾರ ಅಥವಾ ಮುಂಬದಿ ಚಾಲಕ ಆಗಿರುವ ಆಸ್ಟಿನ್ ಅವರ ಎಡಗೈ ತುಂಡಾಗಿ ಹೋಗಿದೆ. ಅದೇ ರೀತಿ ಹಿಂಬದಿ ಸವಾರನ ಏನು ಸೊಂಟ ಹಾಗೂ ಕೈಯ ಮೂಳೆ ಮುರಿದು ಹೋಗಿದೆ. ಇದು ನಿಜವಾಗಿಯೂ ಹೃದಯ ಉದ್ರಾಗ ಘಟನೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೈಕನ್ನು ಚಾಲನೆ ಮಾಡುವಾಗ ಯಾವುದೇ ರೀತಿಯ ಗಮನವನ್ನು ಕೊಡದಲೇ ರಸ್ತೆಗೆ ಗಮನ ಕೊಟ್ಟು, ರಸ್ತೆಯ ಮೇಲೆ ಗಮನವನ್ನು ಕೊಟ್ಟು ಚಾಲನೆ ಮಾಡಬೇಕು. ಇಲ್ಲವಾದಲ್ಲಿ ಈ ರೀತಿಯ ಅಪಘಾತಗಳು ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.